ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಜಟಿಲಗೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹಂತದ ವಿಸ್ತರಣೆ ಮತ್ತೆ ಪೋಸ್ಟ್ಪೋನ್ ಆದಂತೆ ಕಾಣಿಸ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಜಟಿಲ ವಿಚಾರ. ಎರಡನೇ ಹಂತದ ವಿಸ್ತರಣೆ ಮತ್ತು ಪೋಸ್ಟ್ಪೋನ್ ಆಗಿದೆ. ಎರಡನೇ ಸಲ ದೆಹಲಿಗೆ ಹೋದ್ರೂ ಕೂಡ ಗ್ರೀನ್ ಸಿಗ್ನಲ್ ಮಾತ್ರ ಸಿಗ್ತಾ ಇಲ್ಲ. ವರಿಷ್ಠರು ರಾಜ್ಯ ನಾಯಕರ ವಿರುದ್ಧ ಬೇಸರವನ್ನ ಹೊರಗಾಕ್ತಾ ಇದ್ದಾರೆ. ಹಾಗಾದ್ರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಅತೃಪ್ತಿಯನ್ನ ತೋರಿಸಿದ್ದಾರೆ. ನೋಡಿ, 2.5 ವರ್ಷಕ್ಕೆ ವಿಸ್ತರಣೆ ಆಗ್ಬೇಕಾಗಿತ್ತು, ಆದ್ರೆ 3 ವರ್ಷ ಕಳೆದ್ರೂ ಕೂಡ ವಿಸ್ತರಣೆ ಆಗ್ತಾ ಇಲ್ಲ. ಹೀಗಂತ ಒಳಗೊಳಗೆ ಆಕಾಂಕ್ಷಿಗಳು ತುಸು ಬೇಸರವನ್ನ ಕೂಡ ಹೊರಗಾಕ್ತಾ ಇದ್ದಾರೆ. ಸರ್ಕಾರ ಅಧಿಕಾರದಲ್ಲಿರೋದು ಬರೀ 20 ತಿಂಗಳು ಮಾತ್ರ. ಮುಂದಕ್ಕೆ ಹೋಗ್ತಿದ್ರೆ ಯಾವಾಗ ಸಚಿವರಾಗೋದು ಆತಂಕ ಕಾಡ್ತಾ ಇದೆ. ಸಚಿವಾಕಾಂಕ್ಷಿಗಳಲ್ಲಿ ಬೇಗ ಸಚಿವರಾದ್ರೆ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಬಹುದು, ಇಲ್ದಿದ್ರೆ ಹೇಗೆ ಎಂಬ ಯೋಚನೆ ಶಾಸಕರದ್ದು. ಇನ್ನು ಸಚಿವರಾದ್ರೆ 2028ಕ್ಕೆ ಗೆಲ್ಲುವ ಲೆಕ್ಕದಲ್ಲಿ ಶಾಸಕರಿದ್ದಾರೆ. ಹೀಗಾಗಿ ಬೇಗ ವಿಸ್ತರಣೆ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಈ ಒಂದು ವಿಚಾರ ಇದೆಯಲ್ಲ, ಸದ್ಯಕ್ಕೆ ಈ ಕಗ್ಗಂಟು ಕರಗುವಂತಹ ಯಾವುದೇ ಮುನ್ಸೂಚನೆಗಳಾಗಿರ್ಬೋದು, ಯಾವುದೇ ಸೂಚನೆಗಳಾಗಿರ್ಬೋದು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ವರಿಷ್ಠರು ದೊಡ್ಡದಾದಂತಹ ಒಂದು ಪಟ್ಟಿ ಇಟ್ಕೊಳ್ತಾರೆ, ದೆಹಲಿಗೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ, ಬರಿಗೈಲಿ ಬಂದು ಇನ್ನೂ ಸ್ವಲ್ಪ ದಿನ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ರು ಶಾಸಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು, ಸಚಿವಾಕಾಂಕ್ಷಿಗಳು ಒಂದು ರೀತಿಯ ಬೇಸರವನ್ನ ಹೊರಗಾಗ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸರ್ಕಾರ ಯಾಕೋ ಅಧಿಕಾರದಲ್ಲಿರೋದು ಇನ್ನ 20 ತಿಂಗಳಂತ ಹೇಳ್ತಾ ಇದ್ದಾರಲ್ಲ, ಆದ್ರೆ ಸಚಿವರಾಗೋದು ಇನ್ನೂ ಡೌಟ್ ಎನ್ನಲಾಗ್ತಾ ಇದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಅಭಿಷೇಕ್, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಜಟಿಲಗೊಳ್ತಾ ಇದೆ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂದ್ರೆ 2 ಸರಿ 3 ಸರಿ ದೆಹಲಿಗೆ ಹೋದ್ರೂ ಕೂಡ ವಾಪಸ್ ಬರಿಗೈಯಲ್ಲೇ ಬರ್ತಾ ಇದ್ದಾರೆ. ಇನ್ನೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಯಾವಾಗ ಪಟ್ಟಿ ಫೈನಲ್ ಆಗುತ್ತೆ? ಸಚಿವಾಂಶಗಳು ಕೂಡ ಈಗಾಗಲೇ ಬೇಸರವನ್ನ ಹೊರಗಾಗ್ತಾ ಇದ್ದಾರೆ. ಎಸ್, ಹೇಗಿದೆ ಈಗ ರಾಜ್ಯ ಕಾಂಗ್ರೆಸ್ನ ಈ ಸಚಿವ ಸಂಪುಟ ಆಕಾಂಕ್ಷಿಗಳ ಪರಿಸ್ಥಿತಿ? ಕಾವ್ಯ, ಖಂಡಿತ ಸದ್ಯಕ್ಕೆ ಏನು ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಹೈಕಮಾಂಡ್ ಮೂಲಗಳ ಪ್ರಕಾರ ಮುಂದಿನ ವಾರ ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕರಿತೇವೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ನೀವು ಗಮನಿಸಿದೆ, ಅದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಬಹುತೇಕ 2 ತಿಂಗಳ ಹತ್ತಿರ ಆಗ್ತಿದೆ. ಆದ್ರೂ ಕೂಡ ಸರ್ಕಾರ ಪರಿಪೂರ್ಣದಲ್ಲಿ ಟೇಕ್ ಆಫ್ ಆಗದೆ ಇರುವಂತದ್ದು ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಇತ್ತ ಆಕಾಂಕ್ಷಿಗಳು ಏನೋ ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮಗೊಂದು ಸಚಿವ ಸ್ಥಾನ ಕೊಡುವಂತೆ ಅವ್ರದೇ ಆದಂತ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗದೆ ಇರುವಂತದ್ದು ಎಲ್ಲೊಂದ್ ಕಡೆ ಆಕಾಂಕ್ಷಿಗಳಿಗೆ ಬೇಸರಕ್ಕೆ ಕಾರಣ ಆಗ್ತಿದೆ. ಇನ್ನು ಎಷ್ಟು ದಿನಗಳ ಕಾಲ ಏನು ಈ ರೀತಿ ಸಚಿವ ಸ್ಥಾನ ಇಲ್ಲದೆ ಸರ್ಕಾರನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ? ಮುಂದಿನ ವಾರದಿಂದ ಅಧಿವೇಶನ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ನಮಗೆ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿದ್ರೆ ನಾವು ಕೂಡ ಇಲಾಖಾವಾರು ಮೊದಲ ಸಭೆ ನಡೆಸಿ ಒಂದಷ್ಟು ಇಲಾಖಾವಾರು ಸಭೆಗಳನ್ನ ಮತ್ತು ಮಾಹಿತಿಗಳನ್ನ ಕಲೆ ಹಾಕಿ ಅಧಿವೇಶನಕ್ಕೆ ಬರ್ಬೋದು ಅನ್ನುವಂತ ವಾದ ಆಕಾಂಕ್ಷಿಗಳಾಗಿರುತ್ತೆ. ಆದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ದೆಹಲಿನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಬಿಸಿಯಾಗಿರೋದ್ರಿಂದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಆದ್ರೆ ಇತ್ತ ಆಕಾಂಕ್ಷಿಗಳು ಕಾದು ಕೂಡ ತಮ್ಮೊಂದು ಅಸಮಾಧಾನ ಮತ್ತು ಆಕ್ರೋಶನ ಹೊರ ಹಾಕ್ತಾನೆ ಇದ್ದಾರೆ. ಹೈಕಮಾಂಡ್ ನಾಯಕರು ಈ ರೀತಿ ಏನೋ ವಿಳಂಬ ಧೋರಣೆ ಅನುಸರಿಸಿರುವಂತದ್ದು ರಾಜ್ಯ ಕಾಂಗ್ರೆಸ್ ಆಡಳಿತ ಆಮೇಲೆ ಒಂದಷ್ಟು ಸಕಾರಾತ್ಮಕ ಪರಿಣಾಮ ಬೀಳುತ್ತೆ. ಜೊತೆಗೆ ವಿಪಕ್ಷಗಳ ಟೀಕೆಗೆ ನಾವು ಗುರಿಯಾಗಬೇಕಾಗುತ್ತೆ. ಈಗಾಗಲೇ ಕ್ಷೇತ್ರವನ್ನ ಬಿಟ್ಟು ಒಂದಷ್ಟು ಜನರು ಕೂಡ ನಮ್ಮನ್ನ ಸಂಪರ್ಕ ಮಾಡಕ್ಕೆ ಬರ್ತಾರೆ. ಆ ಒಂದು ಸಮಯದಲ್ಲಿ ನಾವು ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ನಾವು ಕೂಡ ತೇರಿನಲ್ಲಿ ಇರ್ತೇವೆ. ಇದೇ ಒಂದು ಬ್ರಹ್ಮಾಸ್ತ್ರ ಟೀಕೆಗಳಿಗೆ ವಿಪಕ್ಷಗಳು ಬಳಸ್ಕೊಳ್ತದೆ. ಅಧಿವೇಶನದಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅನ್ನುವಂತ ಒಂದು ಮಾತುಗಳನ್ನ ಏನು ಸಚಿವಾಕಾಂಕ್ಷಿಗಳು ಹೇಳ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಪಟ್ಟಿ ರಿಲೀಸ್ ಮಾಡಿದ್ರೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ವಾದ ಆಕಾಂಕ್ಷಿಗಳಾಗಿರುತ್ತೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವಾಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬುಲಾವ್ ಕೊಡ್ತಾರೆ, ಯಾವಾಗ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡ್ತಾರೆ ಅಂತ ಕೂಡ ಸದ್ಯಕ್ಕೆ ಒಳ್ಳೆದಿರುವಂತ ಪ್ರಶ್ನೆ ಆಗಿರುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.